ಸುಮಲತಾ ಅವರು ಇವತ್ತು ಸುಮಲತಾ ಅಂಬರೀಶ್ ಅವರು ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಜಯೇಂದ್ರ ಮತ್ತು ಬಿಎಸ್ವೈ ಸಮ್ಮುಖದಲ್ಲಿ ಸೇರ್ಪಡೆ ಆಗ್ತಾರೆ. ಅದಕ್ಕಿಂತ ಮುಂಚೆ ಅವರು ಅಂಬರೀಶ್ ಅವರ ಸಮಾಧಿಗೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಸುಮಲತಾ ಅಂಬರೀಶ್ ಪುತ್ರ ಅಭಿಷೇಕ್ ಜೊತೆ ಅಂಬಿ ಸಮಾಧಿಗೆ ಪೂಜೆ ಸಲ್ಲಿಕೆ ಮಾಡೋದರ ಮುಖಾಂತರ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿಎಸ್ವೈ ಸಮ್ಮುಖದಲ್ಲಿ ಸೇರ್ಪಡೆಯಾಗ್ತಾರೆ. ಸ್ವಾಭಿಮಾನಿಯಿಂದ ಈಗ ಒಂಟಿಯಿಂದ ಜಂಟಿ ಆಗ್ತಾ ಇದ್ರೆ ಈಗ ಕುಮಾರಸ್ವಾಮಿ ಅವರು ಸಪೋರ್ಟ್ ಮಾಡಿದ್ರು. ನಿಮ್ಮ ಒಂದು ಸಪೋರ್ಟ್ ಇಂದ ಎಷ್ಟು ಮಟ್ಟಿಗೆ ಬಲ ಬಂದಂತಾಗುತ್ತೆ ನೋಡಿ. ಒಂದು ವಿಷಯ ಹೇಳ್ತೀನಿ, ಇದು ಇಡೀ ದೇಶದಲ್ಲಿ ನಡೀತಾ ಇರುವಂಥ ಎಲೆಕ್ಷನ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ನಡೀತಾ ಇರುವಂಥ ಎಲೆಕ್ಷನ್. ಇದು ಬರೀ ಮಂಡ್ಯ, ನಾನು, JDS, ಕುಮಾರಸ್ವಾಮಿ ಅವರು ಅದಂತ ಅಲ್ಲ. ಸೊ ಇದನ್ನು ಬಿಟ್ಟು ನಾವು, ನನ್ನ ಉದ್ದೇಶ ಏನು ಅಂತಂದರೆ PM ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. NDA ಅತ್ಯಂತ ಒಂದು ಹೆಚ್ಚಿನ ಸೀಟುಗಳ ಒಂದು ಯಶಸ್ವಿಯನ್ನು ಅವರು ಪಡೆದು ಮತ್ತೆ ಸರ್ಕಾರ ರಚನೆ ಮಾಡಬೇಕು. ಇದಷ್ಟೇ ನಮ್ಮ ಮೈಂಡಲ್ಲಿರೋದು. ಸೊ ಬರೀ ಒಂದೇ ಕ್ಷೇತ್ರದ ಬಗ್ಗೆ ಅಂತ ಅಲ್ಲ, ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆಯೋ ಖಂಡಿತ ಅಲ್ಲೆಲ್ಲ ನಾನು ಪ್ರಚಾರ ಮಾಡ್ತೀನಿ. ಪಕ್ಷಕ್ಕೆ ಕೆಲಸ ಮಾಡುವಂಥ ಒಂದು ವಿಚಾರವನ್ನು ನಾನು ಮುಂದೆ ಇಟ್ಕೊಂಡು ಹೋಗ್ತೀನಿ. ಇವಾಗ ನೀವು ಬಿಜೆಪಿ ಸೇರ್ತಾ ಇದ್ದೀರಾ, ಬಟ್ ನಿಮ್ಮ ಅಭಿಮಾನಿಗಳು ಹಾಗೆ ನಿಮ್ಮ ಕಾರ್ಯಕರ್ತರು ಏನು ದೊಡ್ಡ ಮಟ್ಟದಲ್ಲಿ ಫೈಟೇ ನಡೆದಿರುವಂಥದ್ದು ಮಂಡ್ಯದಲ್ಲಿ, ಅವ್ರು ನಿಮ್ಮ ಜೊತೆ ಬರ್ತಾರಾ? ಎಲ್ಲರೂ ಭರವಸೆ ಇದೆಯಾ ಅಥವಾ ಅವ್ರಿಗೆ ಏನು ಹೇಳ್ತೀರಾ? ಅಲ್ಲ, ಈಗ ಏಕಾಏಕಿ ಒಂದೇ ದಿನ ಎಲ್ಲರೂ ಕನ್ವಿನ್ಸ್ ಆಗ್ತಾರೆ ಅಂತ ನಾನು ಹೇಳಿದ್ರೆ ಅದು ಸುಳ್ಳಾಗುತ್ತೆ. ಕೆಲವ್ರಿಗೆ ಇಷ್ಟ ಇದೆ, ಕೆಲವ್ರಿಗೆ ಇಷ್ಟ ಇಲ್ಲ, ಕೆಲವರು ನ್ಯೂಟ್ರಲ್ ಆಗಿ ಅಂತಾರೆ. ಸೊ ಅದು ಬಿಗಿನಿಂಗಲ್ಲಿ ಹಾಗಿದ್ರೂ ಹಂತ ಹಂತವಾಗಿ ನಾನು ಅವ್ರನ್ನೆಲ್ಲರನ್ನೂ ಕನ್ವಿನ್ಸ್ ಮಾಡಿ ನನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಅಂತೂ ನಾನು ಮಾಡೇ ಮಾಡ್ತೀನಿ. ಇಲ್ಲ 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 ಅಭಿಷೇಕ್ ಏನು ಜಾಯ್ನ್ ಆಗ್ತಿಲ್ಲ, ನಾನು ಮಾತ್ರ ಜಾಯ್ನ್ ಆಗ್ತೀನಿ. ನಿಮ್ಮ ಜೊತೆ ಯಾರಲ್ಲ ಇವತ್ತು ಮೇನ್ ಆಗಿ ನಿಮಗೆ ಸಪೋರ್ಟ್ ಮಾಡಿದಾರೆ ಮಂಡ್ಯದಲ್ಲಿ 2019? ಮಂಡ್ಯ ಸಪೋರ್ಟರ್ಸ್ ಇದ್ದಾರೆ.